ಇಲ್ಲೊಂದು ಪ್ರಾಣಿ ಮನುಷ್ಯನ ಭಾವನಾತ್ಮಕ ಸಂಬಂಧದ ಮನ ಮಿಡಿಯೋ ಸ್ಟೋರಿ ಇದೆ. ಮನುಷ್ಯನಿಗೆ ದುಡ್ಡು ಅಂದ್ರೆ ಪ್ರೀತಿ, ಹಾಗಾಗಿನೇ ಮನುಷ್ಯ ದುಡ್ಡಿನ ಹಿಂದೆ ಓಡ್ತಾನೆ. ಆದ್ರೆ ಪ್ರಾಣಿಗಳು ಹಾಗಲ್ಲ ಕಣ್ರಿ. 2 ಹೊತ್ತು ಊಟ ಹಾಕಿ ಪ್ರೀತಿ ತೋರಿಸಿದ್ರೆ ಸಾಕು, ಅವು ಸಾಯೋವರೆಗೂ ನಮ್ಮನ್ನ ಬಿಟ್ಟು ಹೋಗಲ್ಲ. ಯಾರೇ ಆಗ್ಲಿ ಒಂದ್ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟವಾಗುತ್ತೆ. ಹಾಗೇನೆ ಬನ್ನೇರುಘಟ್ಟದಲ್ಲಿ ಈ ಘಟನೆ ಎಲ್ಲರನ್ನ ಭಾವುಕರಾಗಿಸಿದೆ. ಇತಿಹಾಸದಲ್ಲಿ ಮೊದಲ ಬಾರಿ ಪ್ರಾಣಿಗಳ ವಿನಿಮಯ. ಜಪಾನಿನ ಹಿಮೇಜಿ ಸೆಂಟ್ರಲ್ ಪಾರ್ಕ್ನತ್ತ ಸಾಕಾನೆಗಳು. ಹೀಗೆ ಆಪ್ತ ಸ್ನೇಹಿತರನ್ನ ಬಿಟ್ಟು ಒಲ್ಲದ ಮನಸ್ಸಿನಲ್ಲಿ ಹೊರಟ ಸಾಕಾನೆ ಸುರೇಶ್. ಕೇಜ್ ಒಳಗೆ ಹೋಗೋಕೆ ಹಠ ಮಾಡಿದ ಗೌರಿ. ಬೇಸರದಲ್ಲಿ ಸಾಕಾನೆಗಳನ್ನ ಕಳಿಸಿಕೊಟ್ಟ ಮಾವುತರು. ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ. ದೇಶದಲ್ಲಿಯೇ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಯೋಜನೆ ಅಡಿಯಲ್ಲಿ ಸಾಕಾನೆಗಳಾಗಿರುವಂತಹ ಸುರೇಶ್, ತುಳಸಿ, ಗೌರಿ ಮತ್ತು ಶ್ರುತಿಯನ್ನ ಜಪಾನ್ಗೆ ರವಾನಿಸಲಾಯಿತು. ಬೆಳಗ್ಗೆ 11 ಗಂಟೆಗೆ ಕಾರ್ಯಾಚರಣೆ ಆರಂಭವಾಗ್ತಿದ್ದಂತೆ ಸಾಕಾನೆ ಸುರೇಶ್ ತನ್ನ ಬಾಲ್ಯದ ಗೆಳೆಯ ಬಸವನನ್ನ ಬಿಟ್ಟು ಬರೋಕೆ ಒಪ್ಪಿರಲಿಲ್ಲ. ಮಾವುತರು ಒತ್ತಾಯ ಮಾಡಿದ್ರು. ಕೆಲಕಾಲ ಸ್ನೇಹಿತ ಬಸವನನ್ನ ಅಪ್ಪಿಕೊಂಡ ಸುರೇಶ್ ಒಲ್ಲದ ಮನಸ್ಸಿನಿಂದ ಕೇಜಿನಂತ ಹೆಜ್ಜೆ ಹಾಕ್ತಾ. ಗೌರಿ ಮತ್ತು ಶ್ರುತಿ ಕೂಡ ಹಠ ಮಾಡಿದ್ದು. ಕೊನೆಗೆ ತುಳಸಿ ಜೊತೆಗೆ ಸುರೇಶ್ ಸಾಕಾನೆಯನ್ನು ಹಿಂಬಾಲಿಸಿದ್ವು. ಮೊದಲನೇ ಬಾರಿಗೆ ನಾವು ಒಂದು ಪ್ರಾಣಿನ ವಿದೇಶಕ್ಕೆ ಕಳಿಸ್ತಾ ಇರುವುದು ಇವತ್ತು ನಾವು ಮಾಡ್ತಾ ಇದ್ದೀವಿ. ಎಕ್ಸ್ಚೇಂಜ್ ಪ್ರೋಗ್ರಾಮ್ ಏನಾಗಿದೆ ಇದೆ ನಮಗೆ 2023ರಲ್ಲಿ ನಾವು ಅಪ್ರೂವಲ್ ತಗೊಂಡು ನಮ್ಮ ಗವರ್ನಿಂಗ್ ಕೌನ್ಸಿಲಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಪ್ರಾರಂಭವನ್ನು ನಾವು ಮಾಡಿದ್ದೀವಿ. ಇನ್ನು 2023ರಿಂದಲೂ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯಕ್ಕೆ ಪ್ರಯತ್ನ ನಡೀತಾ ಇದೆ. ಜಪಾನ್, ಭಾರತದ ರಾಯಭಾರ ಕಚೇರಿಗಳು ಸೇರಿದಂತೆ ಪ್ರಮುಖ ಇಲಾಖೆಗಳ ಸಹಕಾರದಿಂದ ಇದು ಸಾಧ್ಯವಾಗಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 4 ಆನೆಗಳು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜಪಾನ್ ದೇಶದ ಒಸಾಕಾ ಕಾನ್ವೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿಮಾನದಲ್ಲಿ ಕರೆದೊಯ್ಯಲಾಗ್ತಿದೆ. ಇಲ್ಲಿನ ಆನೆಗಳು ಅಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳುವ ಸಲುವಾಗಿ 2 ವೈದ್ಯಾಧಿಕಾರಿಗಳು, 4 ಮಾವುತರು ಮತ್ತು ಓರ್ವ ಮೇಲ್ವಿಚಾರಕ ಮತ್ತು ಜೀವಶಾಸ್ತ್ರಜ್ಞೆ 15 ದಿನಗಳ ಮಟ್ಟಿಗೆ ತೆರಳಿದ್ರು. ಈಗ ಈ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ ನಮಗೆ ನಾವು ಇಲ್ಲಿಂದ 4 ಏಷ್ಯಾಟಿಕ್ ಎಲಿಫೆಂಟ್ಸ್ ಅನ್ನು ನಾವು ಕಳಿಸ್ತಾ ಇದೀವಿ. ಇದೇ ತರ ನಮ್ಮ ಸಫಾರಿ ಏನಿದೆ ಬನ್ನೇರುಘಟ್ಟನಲ್ಲಿ, ಅದೇ ತರ ಅವರು ಕೂಡ ಅಲ್ಲೊಂದು ಸಫಾರಿ ಪಾರ್ಕ್ ನಡೆಸ್ತಾ ಇದ್ದಾರೆ. ಆ ಸಫಾರಿನಲ್ಲಿ ಎಲಿಫೆಂಟ್ ಎನ್ಕ್ಲೋಜರ್, ಏಷ್ಯಾಟಿಕ್ ಎಲಿಫೆಂಟ್ ಎನ್ಕ್ಲೋಜರ್ ಅಲ್ಲಿ ಈ ಆನೆಗಳು ಇರುತ್ತವೆ. ನಮ್ಮಲ್ಲಿ ಒಂದು ಕುಟುಂಬದವರಾಗಿತ್ತು, ಅದನ್ನ ಚೆನ್ನಾಗಿ ನೋಡ್ಕೋತಾ ಇದ್ದು. ಈಗ ಹೋಯ್ತಾ ಸ್ವಲ್ಪ ಬೇಜಾರಾಗುತ್ತೆ. ಅದೇ ರೀತಿಯಲ್ಲಿ ಆ ಕಡೆಯಿಂದ ಪ್ರಾಣಿಗಳು ಬರ್ತೈತೆ ಅನ್ನೋದಕ್ಕೋಸ್ಕರ ಖುಷಿ ಆಯ್ತೈತೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಸಾಕಾನೆಗಳ ಬದಲಿಗೆ ಅಪರೂಪದ ಚೀತಾ, ಜಾಗ್ವರ್, ಪೂಮಾ, ಚಿಂಪಾಂಜಿ, ಕ್ಯಾಪುಚಿನ್ ಕೋತಿಗಳ ಆಗಮನವಾಗ್ತಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.